ಇವತ್ತು ಭ್ರಷ್ಟಾಚಾರಕ್ಕೆ ಆಸ್ಪದ ಮಾಡಿಕೊಡುವಂತ ಈ ರಾಷ್ಟ್ರೀಯ ನಾಯಕರ ನಿರ್ಣಯದ ನಮ್ಮ ಉತ್ತರ ಕರ್ನಾಟಕದ ಜನತೆಗೆ ಮನಸ್ಸಿಗೆ ನೋವಾಗಿದೆ. ಸನ್ಮಾನ್ಯ ಬಸವನಗೌಡರು ತಮ್ಮಲ್ಲಿ ಕೇಳಿಕೊಂಡಿದ್ದೇನಿದೆ, ನಾವು ಹೇಳ್ರಿ ಕುಟುಂಬ ರಾಜಕಾರಣಕ್ಕೆ ನಾನು ಆಸ್ಪದ ಕೊಡುವುದರಿಂದ ಇದೇ ನರೇಂದ್ರ ಮೋದಿ ಅವರು, ಅಮಿತ್ ಶಾ ಅವರು ಹೇಳಿದ್ರು. ಆದ್ರೆ ಅವ್ರ ಕುಟುಂಬಕ್ಕೆ ನೀವು ಪಕ್ಷವರ್ತಿ ಹೋಗಿದ್ದೀರಿ. ನೀವು ಯಡಿಯೂರಪ್ಪನವರು ಮೊದಲೊಮ್ಮೆ ಕೆಜೆಪಿ ಮಾಡಿದ್ರಿ, ನೀವು ಕೆಜೆಪಿ ಮಾಡಿ 10% ಓಟ ಬಿಜೆಪಿ ಡ್ಯಾಮೇಜ್ ಮಾಡಿದ ಕಾರಣಕ್ಕಾಗಿ ಇವತ್ತಿಗೂ ಬಿಜೆಪಿ ರಾಜ್ಯದೊಳಗ ಇಂಡಿಪೆಂಡೆಂಟ್ ಆಗಿ ತನ್ನ ಸರ್ಕಾರ ರಚನೆ ಮಾಡಕ್ಕಾಗ್ತಾ ಇಲ್ಲ. ಇದನ್ನ ಹೈಕಮಾಂಡ್ ಗಮನಿಸಿದೆ. ಗಮನಿಸಿದ್ರು ಬಯಸಿದ್ರೆ ನೀವು ಅವ್ರಿಗೆ ಅರ್ಥದಲ್ಲಿ ಹಾಕೊಂಡಾಗ್ತದೆ. ಯಾವಾಗ ಸರ್ಕಾರ ಬರ್ತದೆ, ಅನುಪತ್ತ ಸರ್ಕಾರ ಬಂದಾಗ ಭ್ರಷ್ಟಾಚಾರ ಮಾಡಿ ಮತ್ತೊಂದು ಪಕ್ಷದ ತಂದು ನೀವು ಸರ್ಕಾರ ರಚನೆ ಮಾಡಿದ್ರಿ. ಅವಾಗ ಭ್ರಷ್ಟಾಚಾರ ಹೆಚ್ಚು. ಈ ಭ್ರಷ್ಟಾಚಾರ ಆಗಿದ್ದನ್ನ ಪ್ರಶ್ನೆ ಮಾಡಿದ್ರೆ ಬಸವನಗೌಡರ ಮೇಲೆ ಕ್ರಮ ತಗೋತೀರಿ. ಬಸವನಗೌಡರು ಮಾಡಿದ ತಪ್ಪರೇ ಏನದ, ಅವರು ನಿಮ್ಮ ಇಂಟರ್ನಲ್ ಪಾರ್ಟಿ ಮ್ಯಾಟರ್ ನಿಮ್ಮ ಪಕ್ಷದ ವೇದಿಕೆ ಮುಖಾಂತರ ನೀವು ಚರ್ಚೆ ಮಾಡ್ಕೊಳ್ತಿರಲ್ಲ. ನೀವು ಸಾಕಷ್ಟು ಸಲ ನಿಮ್ಗೆ ಚರ್ಚೆ ಮಾಡಿ ವೇದಿಕೆ ಮುಖಾಂತರ ವೇದಿಕೆ ಒಳಗಡೆ ಚರ್ಚೆ ಮಾಡಿರೋ ಜೊತೆಗೆ ನೀವು ರೆಸ್ಪಾನ್ಸ್ ಮಾಡಲಿಲ್ಲ. ಸಾರ್ವಜನಿಕವಾಗಿ ಇವತ್ತು ಅವರು ಕೇಳಿದ ಪ್ರಶ್ನೆಗೂ ನೀವು ರೆಸ್ಪಾನ್ಸ್ ಮಾಡ್ತಾ ಇಲ್ಲ. ಯಾರ ಪ್ರಶ್ನೆ ಕೇಳ್ತಾರ ಅವ್ರನ್ನೇ ನೀವು ಹೊರಗಾಗ್ತೀರಿ ಅಂತ ಎಂತ ಪಕ್ಷ ಮಾಡ್ತಿದ್ದೀರಿ. ಮೋದಿ ಅವರೇ, ಜನ ಹಿಂದುತ್ವದಲ್ಲಿ ಈ ರಾಷ್ಟ್ರದ ಒಂದು ಶಾಂತಿ, ಸುವ್ಯವಸ್ಥೆ, ಭದ್ರತೆ, ಭ್ರಷ್ಟಾಚಾರ ನಿಮ್ಮಿಂದ ನಿರ್ಮೂಲನೆ ಆಗ್ತದೆ ಬಹಳ ಆಸೆ ಪಟ್ಟಿದ್ರು. ಆ ಆಸೆ ಮೇಲೆ ನೀವು ನೀರು ಚೆಲ್ಲುವಂತ ಕೆಲಸ ಮಾಡ್ತಾ ಇದ್ದೀರಿ. ಮೋದಿ ಅವರೇ, ಅಮಿತ್ ಶಾ ಅವರು, ಇದು ನಿಮಗೆ ಸರಿ ಅನಿಸ್ತಲ್ಲ? ಇವತ್ತು ನಾವು ಬಸವನಗೌಡರ ಪರವಾಗಿ ಇಷ್ಟೆಲ್ಲ ಜನ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಇದು ಒಂದು ಪಕ್ಷವಾದ ಆಯ್ತು. ನಾವು ಹಿಂದುತ್ವದ ಪರವಾಗಿ ನಾವು ಬಾಲಕೃಷ್ಣವರು ಹೇಳ್ತಾರೆ, ಶಾಸಕರು ಬಸವನಗೌಡರಿಂದಂದ್ರೆ ಬಿಜೆಪಿ ಅಧಿಕಾರಕ್ಕೆ ಬರುವುದಿಲ್ಲ, ಈಗೆಲ್ಲ ಎಂದು ಬರುವುದಿಲ್ಲ ಹೇಳ್ತಾರೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಬೃಹತ್ ರ್ಯಾಲಿಯನ್ನು ಉದ್ದೇಶಿಸಿ ನಮ್ಮ ನಾಡಿನ ಶ್ರೇಷ್ಠ ವಾಗ್ಮಿಗಳು ಮತ್ತು ಪೂಜ್ಯ ಮಹಾಸ್ವಾಮಿಗಳು ಕೂಡ ಇದನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ದಯವಿಟ್ಟು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇಲ್ಲಿ ಈ ನಿಂತ ಸ್ಥಳದಲ್ಲಿ ತಾವು ನಿಂತುಕೊಳ್ಳಬೇಕು. ಅವರು ತಮ್ಮ ವಿಚಾರಗಳನ್ನ ತಮ್ಮ ಮುಂದೆ ಇಲ್ಲಿ ವ್ಯಕ್ತಪಡಿಸಲಿಕ್ಕೆ ಮಹನೀಯರು ಇಲ್ಲಿ ಆಗಮಿಸಲಿದ್ದಾರೆ. ದಯವಿಟ್ಟು ಈ ಒಂದು ಹಿನ್ನೆಲೆಯಲ್ಲಿ ಇವತ್ತಿನ ದಿವಸ ತಾವು ಯತ್ನಾಳಗೌಡರ ಮೇಲೆ ತೋರಿಸಿದಂತಹ ಒಂದು ಆತ್ಮವಿಶ್ವಾಸ ಏನಿದೆ, ಇದಕ್ಕೆ ಜಯ ಖಂಡಿತವಾಗಿರುತ್ತದೆ. ಯಾಕಂದ್ರೆ ಸಿದ್ದೇಶ್ವರರ ಒಂದು ಜಾತ್ರೆಯನ್ನಾಗಲಿ ಯಾವುದೇ ಸಂಘಟನೆಯನ್ನಾಗಲಿ ಹೋರಾಟಗಳನ್ನಾಗಲಿ ಮಾಡಬೇಕಾದ್ರೆ ಬಹಳ ಮುತುವರ್ಜಿ ವಹಿಸಿ ಯುವಕ